ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಕೂಡ್ಲಿಗಿ ತಾಲೂಕಿನ ಪಾದಗಟ್ಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಕೇಕ್ ಕಟ್ ಮಾಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಅವರು ನಡೆದು ಬಂದಂತಹ ಹಾದಿಯನ್ನು ಮೆಲುಕು ಹಾಕಲಾಯಿತು. ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾ ಅಪ್ಪು ಮಾರ್ಚ್ 14ರಂದು ಮರು ಬಿಡುಗಡೆಯಾಗುತ್ತಿದೆ. 24 ವರ್ಷಗಳ ಬಳಿಕ ಪುನೀತ್ ಅವರು 50ನೇ ಜನ್ಮದಿನದ ಹೊಸ್ತಿನಲ್ಲಿ ಇಂದು ರಿಲೀಸ್ ಆಗ್ತಿದೆ. ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಆ ಒಂದು ಚಿತ್ರವನ್ನು ನೋಡಬೇಕೆಂದು ಅಭಿಮಾನಿಗಳಲ್ಲಿ ತಿಳಿಸಲಾಯಿತು. ಹಾಗೂ ಎಲ್ಲರೂ ಅವರ ಆಶಯಗಳನ್ನು, ಅವರು ನಡೆದು ಬಂದ ಹಾದಿಯನ್ನು ಹೊಗಳಿದರು. ಹಾಗೂ ಅವರಂತೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಜನಗಳಿಗೆ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣದ ಎಲ್ಲ ಮುಖಂಡರು ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಊರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಇವತ್ತು ಒಂದು ಚಿಕ್ಕದಾದ ಒಂದು ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸುತ್ತವೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ವೀರೇಂದ್ರ ಹೇಳಿದಾಗೆ, ನಾವು ಹೇಳಿದಾಗೆ, ನಮ್ಮ ಅಜಯ್ ಹೇಳಿದಾಗೆ ಅದು ನಿಜ ಕೂಡ. ಯಾಕಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಬರೀ ಒಂದು ಪೂಜೆ ಮಾಡಿ ನಮಸ್ಕಾರ ಮಾಡೋದು ಆಗೋದಿಲ್ಲ. ಅಭಿಮಾನ ಯಾವಾಗಲೂ ಹೇಳ್ತಿದೆ. ಹಾಗಾಗಿ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಆಗಲೇ ಹೇಳಿದೆ, ನಾನು ಒಂದು ಸಾಹಸಿ ಕಳಷ್ಟನ್ನು ನಾವು ಅನುಸರಿಸಿದ್ರೆ ಜೀವನ ಸಾರ್ಥಕ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪುನೀತ್ ಅಭಿಮಾನಿಗಳೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪಟ್ಟಣದ ಹೆಸರಂತ ಶಿವಣ್ಣನವರೇ, ಅಧ್ಯಕ್ಷರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರೇ, ಮತ್ತು ನಾವು ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಸಾಕಷ್ಟು ಜನ ನಾವು ನೋಡಿದ್ವಿ. ಕಲಾವಿದರು ನೋಡಿದ್ವಿ, ರಾಜಕಾರಣಿಗಳು ನೋಡಿದ್ವಿ, ಸಮಾಜ ಸೇವಕರು ನೋಡಿದ್ವಿ. ಇವಾಗ ಅವ್ರು ಇಲ್ಲ ಅಂತಂದ್ರು ಅವ್ರ ಹೆಸರು ಜೀವಂತವಾಗಿರ್ತಕ್ಕಂಥ ಏನಾದರೂ ವ್ಯಕ್ತಿ ಇದ್ದರೆ ಅದು ಯಾರಪ್ಪ ಅಂತಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರು. ಕೆಲವೊಬ್ಬರಿಗೂ ಇದೆ ಅವ್ರು ನೋಡ್ರಿ, ಯಾಕಂದ್ರೆ ಒಬ್ಬ ರಾಜಕಾರಣಿನೂ ಮಾಡಿಲ್ಲ, ಒಬ್ಬ ಸಮಾಜ ಸೇವಕರು ಮಾಡಿಲ್ಲ. ಇವತ್ತು ಕಲಾವಿದರ ರಂಗದಲ್ಲಿ ತೊಗೊಂಡ್ರು ಅವ್ರ ಹೆಸರು ಇವತ್ತು ಏನಂತಾನೆ ಅಗ್ರಸ್ಥಾನದಲ್ಲಿ ಇದ್ದಾರೆ. ಇವತ್ತು ಸಮಾಜ ಸೇವೆಯಲ್ಲಿ ತೊಗೊಂಡ್ರು ಅದರಲ್ಲೂ ಭಾಳ ಅಗ್ರಸ್ಥಾನದಲ್ಲಿ ಇದ್ದಾರೆ. ಇವತ್ತು ಅವ್ರಿಗೆ ದೇವರು ಭಾಳಷ್ಟು ಒಂದು ಅವಕಾಶಗಳು ಕೊಟ್ಟರು. ಯಾವತ್ತು ಒಂದು ಅವಕಾಶ ದೇವ್ರು ಕೊಟ್ಟಾಗ ಅದನ್ನು ಕಷ್ಟದಲ್ಲಿರ್ತಕ್ಕಂಥ ಒಂದು 4 ಜನಕ್ಕೆ ಹಂಚಿದಾಗ ಮಾತ್ರ ಸಾಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಂಥ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ನಾನಿಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪುನೀತ್ ಅಭಿಮಾನಿಗಳು ಕೇಳೋದೇನಂತಂದರೆ, ಇವತ್ತು ನಾವು ಬಂದ್ವಿ, ಅವ್ರ ಬರ್ಡೇ ದಿನ ನಾವು ಕೇಕ್ ಕಟ್ ಮಾಡಿದ್ವಿ, ಮಾತಾಡಿದ್ವಿ, ಓದ್ವಿ ಅನ್ನೋದಕ್ಕಿಂತ ಅವ್ರ ಆದರ್ಶಗಳನ್ನು ಇವತ್ತು ನೋಡ್ರಿ. ಇವತ್ತು ಈ ಜನ ಇದು, ಇವತ್ತು ಎಲ್ಲರೂ ಒಬ್ಬೊಬ್ಬರು ನಿಮ್ಮ ಸುತ್ತಮುತ್ತ ಯಾರಾದರೂ ಒಬ್ಬರದಲ್ಲಿ ಕಷ್ಟದಲ್ಲಿರ್ತಾರೆ. ಅವ್ರವ್ರ ಕಷ್ಟಕ್ಕೆ ನೀವು ಪುನೀತ್ ರಾಜ್ಕುಮಾರ್ ಅವರು ಅವ್ರ ಕಷ್ಟದಲ್ಲಿದ್ದಾಗ ಎಷ್ಟೋ ಜನ ಅನಾಥರಿಗೆ, ಮಕ್ಕಳಿಗೆ ಆಪ್ರೇಷನು ಏನೇನೆಲ್ಲ ಹೆಲ್ಪ್ ಮಾಡಿದಾರಲ್ಲ, ನೀವು ಅದನ್ನು ಅವ್ರು ಖುಷಿ ಆಗಬೇಕಪ್ಪ, ನೀವು ರಿಯಲಾಗಿ ಅವ್ರ ಅಭಿಮಾನಿಗಳು ಅಂತಂದರೆ ನೀವು ಆ ವಿಚಾರಗಳನ್ನು ಮಾಡಿದಾಗ ಮಾತ್ರ ಇವತ್ತು ನಾವು ಅವ್ರು ರಿಯಲಾಗಿ ಅಭಿಮಾನ ಆಗಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ನಾವು ಅವ್ರು ಏನು ನಮಗೆ ಮಾಡಿಕೊಟ್ಟು ಹೋಗಿದ್ದಾರಲ್ಲ, ಇವತ್ತು ಅವರು ಮಾರ್ಗದರ್ಶನ ಇರ್ಬೋದು, ಅವ್ರ ಸಮಾಜ ಸೇವೆ ಇರ್ಬೋದು, ಅವನ್ನೆಲ್ಲವನ್ನು ನಾವು ನಿಜ ಜೀವನದಲ್ಲಿ ಅಳಿಸ್ಕೊಂಡು ನಾವು ಅವ್ರು ಪಾಲ್ಸೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತ್ರ ಮುಗಿಸ್ತೇನೆ. ಮೊದಲನೇದಾಗಿ ಇವತ್ತಿನ ದಿವಸ ಪುನೀತ್ ರಾಜ್ಕುಮಾರ್ದು ದಿನ ಅನ್ನೋದಕ್ಕಿಂತ ಸ್ಮೃತಿಯ ದಿನ ಅಂತಂದು ಆಚರಣೆ ಮಾಡೋದಕ್ಕೆ ಚಪ್ಪಣೆಯಿಂದ ಒಗ್ಗಟ್ಟಾಗಿ ಇವತ್ತು ತಂದಿದ್ದೀವಿ. ಇವತ್ತಿನ ದಿವಸ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ ಅನ್ನೋದಕ್ಕಿಂತಲೂ ನಾವೆಲ್ಲರೂ ಅವರ ಕನಸುಗಳನ್ನ, ಆಲೋಚನೆಗಳನ್ನ ಈಡೇರಿಸೋದಕ್ಕೋಸ್ಕರ, ಆ ದುಶ್ಚಟಗಳಿಂದ ದೂರ ಆಗೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಹಿರಿಯ ಸಮಾಜ ಸೇವೆಯಲ್ಲಿ ಎಲ್ಲರೂ ಭಾಗಿಯಾಗಿ ನಮ್ಮ ಒಂದು ಕರ್ತವ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ ಪುನೀತ್ ರಾಜ್ಕುಮಾರ್ ಅವರಿಗೆ ಮತ್ತೊಮ್ಮೆ 5ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾವು ಎಲ್ಲ ವರ್ಷದಂತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಯಾಕೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂನ ಮತ್ತು ಅವರ ಪುತ್ಥಳಿಯನ್ನು ನಾವು ಕೂರಿಸಿದೀವಪ್ಪ ಅಂತಂದರೆ, ನಮ್ಮ
ಕೂಡ್ಲಿಗಿ ತಾಲೂಕಿಗೆ ಪುನೀತ್ ರಾಜ್ಕುಮಾರ್ ಅವರು ನಾವು ಓದಿ ಬಂದಿರತಕ್ಕಂಥ ಇವತ್ತೇನು ಜೂನಿಯರ್ ಕಾಲೇಜ್ ಅಂತ ಕರಿತೀವಲ್ಲ, ಅಲ್ಲಿ ಮಕ್ಕಳು ಕೆಳಗಡೆ ಕೂತು ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಪುನೀತ್ ರಾಜ್ಕುಮಾರ್ ಸರ್ ಒಂದು ಗಮನಕ್ಕೆ ಹೋಯಿತು. ಅಲ್ಲಿ ಮಕ್ಕಳು ಮಣ್ಣಲ್ಲಿ ಕೂತು ಊಟ ಮಾಡ್ತಾ ಇದಾರೆ ಅಂತೇಳಿ ಪುನೀತ್ ರಾಜ್ಕುಮಾರ್ ಸರ್ ಗುಡೇಕೋಟೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಹೆಡ್ಮೇಸ್ಟರ್ನ ಕರೆದು ಸುಮಾರು ಅವರಿಗೆ 2 ಲಕ್ಷ ರೂಪಾಯಿಯನ್ನು ಕೊಟ್ಟು ಮಕ್ಕಳಿಗೆ ಊಟದ ಟೇಬಲ್ ಮಾಡಿಸ್ಕೊಡು ಅಂತಂದು ಹೇಳಿದ್ರು. ನಿಜವಾಗ್ಲೂ ನಮ್ಮ ಕೂಡ್ಲಿಗಿ ಅವ್ರನ್ನ ಯಾವತ್ತೂ ನಮ್ಮ ಕೂಡ್ಲಿಗಿ ಇರೋವರೆಗೂ ನಮ್ಮ ಪುನೀತ್ ರಾಜ್ಕುಮಾರ್ನ ಸರ್ನ ನಾವು ಮರೆಯೋದಿಲ್ಲ ಅಂತಂದು ಹೇಳಿದೆ. ಈ ಒಂದು ಸ್ಟ್ಯಾಚು ಕೂಡಿಸ್ಲಿಕ್ಕೆ ಹಲವಾರು ವ್ಯಕ್ತಿಗಳು ಕಾರಣೀಕರ್ತರಾದರು. ಅದರಲ್ಲಿ ನಮ್ಮ ಕಾವಲಿ ಶಿವಣ್ಣರ ಅಧ್ಯಕ್ಷತೆಯಲ್ಲಿ ಸಹ ನಾವು ಈ ಒಂದು ಸ್ಟ್ಯಾಚು ಮಾಡಲಿಕ್ಕೆ ನಮಗೆ ಅಣ್ಣರು ಭಾಳ ಅನುಕೂಲ ಮಾಡಿದರು. ಅದೇ ರೀತಿ ನಮ್ಮ ಊರಿನ ಮುಖಂಡರಾಗಿರ್ತಕ್ಕಂಥ ಎಲ್ಲರೂ ಸಹ ಕೈ ಜೋಡಿಸಿ, ಅದೇ ರೀತಿ ನಮ್ಮ ವಾಲ್ಮೀಕಿ ಅಧ್ಯಕ್ಷ ಆಗಿರ್ತಕ್ಕಂಥ ಸೂರ್ಯಣ್ಣರಾಗಿರ್ಬೋದು, ನಮ್ಮ ಬಂಗಾರಮ್ಮಣ್ಣರಾಗಿರ್ಬೋದು, ನಮ್ಮ ಭೀಮೇಶ್ ಅಣ್ಣರಾಗಿರ್ಬೋದು, ನಮ್ಮ ದುರ್ಗೇಶ್ ಅಣ್ಣರಾಗಿರ್ಬೋದು, ನಮ್ಮ NT ಶ್ರೀನಿವಾಸ್ ಸರ್ ಇವರು ಇವತ್ತೇನು ಶಾಸಕರಿದ್ರಲ್ಲ ಅವರು ಸಹ ಅವತ್ತಿನ ದಿನದಲ್ಲಿ ನಮಗೆ ಈ ಪುತ್ಥಳಿ ಕೂಡಿಸ್ಲಿಕ್ಕೆ ಸಹಾಯ ಮಾಡಿದರು. ಆಮೇಲೆ NY ಗೋಪಾಲಕೃಷ್ಣ ಸರ್ ಇವತ್ತಿಲ್ಲ ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ, ಅವರು ಸಹ ನಮಗೆ ಈ ಪುತ್ಥಳಿ ಕೂಡಿಸ್ಲಿಕ್ಕೆ ಸಹಕಾರ ಮಾಡಿದರು. ಮತ್ತೆ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಅವತ್ತಿನ ದಿನ ನಮ್ಮ ಕೈಯಲ್ಲಿ ಎಷ್ಟೆಷ್ಟು ಆಗ್ತದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದು ಪುನೀತ್ ರಾಜ್ಕುಮಾರ್ ಪುತ್ಥಳಿಯನ್ನು ಕೂಡಿಸಿ ಇವತ್ತು ಒಂದು ಅವ್ರು ಏನು ಪುನೀತ್ ರಾಜ್ಕುಮಾರ್ ಸರ್ ಮಾಡಿರ್ತಕ್ಕಂಥ ಕೆಲಸಗಳನ್ನ ಏನಿದಾವಲ್ಲ, ಇವತ್ತು ವೃದ್ಧಾಶ್ರಮಕ್ಕೆ ಅವರು ಪುನೀತ್ ರಾಜ್ಕುಮಾರ್ ಸರ್ ಅವರು ತಮ್ಮದೇ ಆಗಿರ್ತಕ್ಕಂಥ ವೃದ್ಧಾಶ್ರಮಗಳನ್ನ ನಡೆಸ್ತಾ ಇದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಸಹಾಯ ಮಾಡಿ ಇವತ್ತು ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದೇ ಆ ಒಂದು ಮಾತಾಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಅನುಸರಿಸ್ಬೇಕಂತಂದು ಹೇಳಿ ಈ ಮಾತುಗಳನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಅಪ್ಪು ಸರ್ ಅವರ ಹುಟ್ಟುಹಬ್ಬ ಇದೆ. ಈ ಕಾರ್ಯಕ್ರಮದಲ್ಲಿ ಶಿವಣ್ಣನವರ ಅಧ್ಯಕ್ಷರಾದಂಥ ಶಿವಣ್ಣನವರು ಇದರ ಅನಿಸಿಕೆಗಳನ್ನ ಈ ಮೂಲಕ ಹೇಳಬೇಕಾಗಿ ಕೂಡ್ಲಿಗಿ ಪಟ್ಟಣದ ಹಾಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಂಧುಗಳೇ, ಈಗಾಗಲೇ ಮನುಷ್ಯ ಹುಟ್ಟು ಸಾವು 2 ಸಹಜ ಪ್ರಕ್ರಿಯೆಗಳು. ಆದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿ ಇವತ್ತಿಗೆ ಹುಟ್ಟುಹಬ್ಬ ಆತಂದು 3 ವರ್ಷ ಆಯಿತು. ಈ 3 ವರ್ಷದ ಅವಧಿಯಲ್ಲಿ ಒಂದು ಮನೆ ಮಗನನ್ನು ಯಾವ ರೀತಿ ಕಳ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ಹುಟ್ಟುಹಬ್ಬ ದಿವಸನೂ ಕೂಡ ಮತ್ತು ಆತನ ಪುಣ್ಯ ತಿಥಿಯನ್ನು ಕೂಡ 2 ದಿವಸ ಸ್ಮರಣೆ ಮಾಡ್ಕೊಂಡಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಯಾಕೆ ಇಷ್ಟೊಂದು ಅವರು ಪ್ರವರ್ಧಮಾನಕ್ಕೆ ಬಂತಂತ ಹೇಳಿದರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಇವೆಲ್ಲ ಗೊತ್ತಿರ್ತಕ್ಕಂಥ ಒಂದು 2200 ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಒಂದು ಎಜುಕೇಷನ್ ಇರ್ಬೋದು, ಒಂದು ಹಾಸ್ಟೆಲ್ಗಳಿರ್ಬೋದು, ಈ ರೀತಿ ಕೊಟ್ಟಿದ್ದ ಯಾರು ಕಣ್ಣಿಗೆ ಕಾಣಲಾರ್ದಂಥ ಒಂದು ಸಹಾಯ ಮಾಡಿ ಇವತ್ತು ಪ್ರತಿಯೊಂದು ನಾಗರಿಕರ ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದ ಮೂಲೆ ಅಷ್ಟೇ ಅಲ್ಲ, ಆಂಧ್ರ, ಮಹಾರಾಷ್ಟ್ರ, ಇಡೀ ದೇಶದಲ್ಲಿನೇ ದೊಡ್ಡ ಪ್ರಸಿದ್ಧಿಯಾಗಿ ಭಾಳ ಬೇಗನೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅಂತ ಅನ್ನಿಸ್ತದೆ. ಆದರೆ ಇವತ್ತು ಅವರ 50ನೇ ಹುಟ್ಟುಹಬ್ಬ, ಈ 50ನೇ ಹುಟ್ಟುಹಬ್ಬ ಇಡೀ ರಾಜ್ಯದೆಲ್ಲೆಡೆ ಕೂಡ ಇವತ್ತು ನಾವು ನಮ್ಮ ಅಜಯ್ ಅವರ ನೇತೃತ್ವದಲ್ಲಿ ಒಂದು ಪುತ್ಥಳಿ ಕೂಡ ಕೂಡ್ಲಿಯಲ್ಲಿ ಕೂಡ ಮಾಡಬೇಕಂತೇಳಿ ಒಂದು ಪುತ್ಥಳಿ ಕೂಡ ಮಾಡಿದ್ದೀವಿ ಎಲ್ಲರೂ ಸೇರಿ ಸಹಕಾರದಿಂದ. ಪ್ರತಿ ವರ್ಷ ಕೂಡ ಅವ್ರ ಬರ್ತ್ಡೇ ಮತ್ತು ಪುಣ್ಯತಿಥಿ ಅಂತ 2 ದಿವಸ ಕೂಡ ಒಂದು ವಿಜೃಂಭಣೆಯಿಂದ ಅವರಿಗೆ ಒಂದು ಗೌರವಪೂರ್ವಕವಾಗಿ ಒಂದು ಭಕ್ತಿ ಸಮರ್ಪಣೆಯನ್ನು ಕೂಡ್ಲಿಗಿಯ ಎಲ್ಲ ನಾಗರಿಕರು ಮತ್ತು ಸುತ್ತಮುತ್ತ ಬಂದಿರ್ತಕ್ಕಂಥ ಎಲ್ಲ ಗ್ರಾಮದ ಮುಖಂಡರುಗಳು ಕೂಡ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ಅವ್ರದ್ದು ಪುಣ್ಯತಿಥಿ ಯಾವುದು, ಬರ್ತ್ಡೇ ಯಾವುದು ಒಂದು ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಪುನೀತ್ ಅಂತಂದ್ಬಿಟ್ರೆ ಏನೋ ಒಂಥರ ಅವಿನಾಭಾವ ಸಂಬಂಧ. ಹಾಗಾಗಿ ಅವರ ಆತ್ಮಕ್ಕೆ ಕೂಡ ಶಾಂತಿ ಸಿಗಲಿ. ಪ್ರತಿ ವರ್ಷ ಕೂಡ ಹೆಚ್ಚೆಚ್ಚು ಮಟ್ಟದಲ್ಲಿ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಇದೇ ಸರ್ಕಲ್ಲಿ ಕೂಡ ಸಾಕಷ್ಟು ಅನ್ನ ಸಂತರ್ಪಣೆ ಮಾಡ್ತಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬದಿಂದ ಕೂಡ ಇವತ್ತು ಒಂದು ಅವರಿಗೆ ಶಾಂತಿ ಒಂದು ನಮನಗಳನ್ನು ಸಲ್ಲಿಸಿ ಇವತ್ತು ಕೂಡ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದಾರೆ. ಕೂಡ್ಲಿಗಿಯಲ್ಲಿ ಇಂಥ ಮುಗ್ಧವಾದ ಮನಸ್ಸುಗಳು ಅನೇಕ ಮನಸ್ಸುಗಳಿದ್ದಾವೆ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಆದಂಗೆ ಯಾರು ಕೂಡ ಆಗೋಕ್ಕಾಗೋದಿಲ್ಲ. ಆದರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಅಳಿಲು ಸೇವೆ ನಾವೆಲ್ಲ ಮಾಡಬೇಕಾಗ್ತದೆ. ಒಬ್ಬ ಮಹನೀಯರ ಆದರ್ಶಗಳನ್ನು ನಾವು ಪಾಲಿಸ್ಕೊಂಡ್ರೆ